ಶಿವರಾತ್ರಿ ಹಿನ್ನೆಲೆಯಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಯಾತ್ರೆಯನ್ನ ಕೈಗೊಳ್ಳಲಾಗುತ್ತೆ. ಮಲೈ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಶುರುವಾಗಲಿದೆ. ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಯಾತ್ರೆ. ಮಲೈ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಶುರು ಇಂದಿನಿಂದ. ಕನಕಪುರದ ಸಂಗಮದಿಂದ ಭಕ್ತರು ಕಾಲ್ನಡಿಗೆ ಆರಂಭಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದ ಸಂಗಮ. ಈ ಸಂಗಮದಿಂದ ಭಕ್ತರು ಕಾಲ್ನಡಿಗೆ ಆರಂಭಿಸಿದ್ದಾರೆ. ಕಾಡಿನ ಮೂಲಕ ಮಹದೇಶ್ವರ ಬೆಟ್ಟವನ್ನ ತಲುಪಲಿದ್ದಾರೆ ಭಕ್ತರು. ಸಂಗಮ ನದಿ ದಾಟಿಕೊಂಡು ಭಕ್ತರು ಪಾದಯಾತ್ರೆಯನ್ನು ಮಾಡಲಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮೂಲಕ ಯಾತ್ರೆಯನ್ನ ಕೈಗೊಳ್ಳಲಿದ್ದಾರೆ. ಕಾಡಿನಲ್ಲಿಯೇ ಅಡುಗೆಯನ್ನ ಮಾಡಿಕೊಂಡು ಭಕ್ತರು ಯಾತ್ರೆಯನ್ನ ಕೂಡ ಮಾಡಲಿದ್ದಾರೆ. ಮಹಾಶಿವರಾತ್ರಿಯ ಹಬ್ಬಕ್ಕೆ ಬೆಟ್ಟವನ್ನ ತಲುಪುವಂತಹ ಭಕ್ತರು 4-5 ದಿನಗಳ ಕಾಲ ಪಾದಯಾತ್ರೆ ಮಾಡುವಂತಹ ಒಂದು ಪ್ರತೀತಿ ಇರುವಂಥದ್ದು. ಮಹಾಶಿವರಾತ್ರಿ ಇನ್ನೇನು ಬರ್ತಾ ಇದೆ. ಮಹಾಶಿವರಾತ್ರಿಯ ಹಿನ್ನೆಲೆಯಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಕಾಲ್ನಡಿಗೆಯನ್ನ ಆರಂಭಿಸಿದ್ದಾರೆ ಭಕ್ತಗಣ ಅಂತಾನೆ ಹೇಳ್ಬೋದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ. ಕನಕಪುರದ ಸಂಗಮದಿಂದ ಭಕ್ತರು ಈಗಾಗಲೇ ಕಾಲ್ನಡಿಗೆಯನ್ನ ಆರಂಭಿಸಿರುವಂಥದ್ದು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದ ಸಂಗಮದಿಂದ ಕಾಡಿನ ಮೂಲಕ ಮಹದೇಶ್ವರ ಬೆಟ್ಟವನ್ನ ಕೂಡ ತಲುಪಲಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮೂಲಕ ಕಾಡಿನಲ್ಲಿ ಈ ಒಂದು ಪಾದಯಾತ್ರೆಯನ್ನ ಮಾಡ್ತಾ ಇರುವಂಥದ್ದು. ಕಾಡಿನಲ್ಲಿಯೇ ಅಡುಗೆಯನ್ನ ಮಾಡ್ಕೊಳ್ತಾರೆ, ಅಲ್ಲೇ ಊಟವನ್ನ ಮಾಡ್ತಾರೆ. ಇನ್ನು ಮಹಾಶಿವರಾತ್ರಿ ಹಬ್ಬಕ್ಕೆ ಬೆಟ್ಟವನ್ನ ಕೂಡ ತಲುಪ್ತಾರೆ. ಒಟ್ಟಾರೆಯಾಗಿ 4-5 ದಿನಗಳ ಪಾದಯಾತ್ರೆ ಇದಾಗಿರುವಂಥದ್ದು. ಈಸಿಯಾಗಿ ಹೋಗ್ಬೋದು.